ಅವರಿಗೆ ವಂದನೆಗಳನ್ನು ಅರ್ಪಿಸಲು ಬಯಸುತ್ತೇನೆ. ಕಾರಣ ಏನು ಅಂತ ಹೇಳಿದ್ರೆ, ಎಷ್ಟೋ ಜನ ದಾನಿಗಳು ಇದ್ದಾರೆ, ಸ್ಥಿತಿವಂತರಿದ್ದಾರೆ. ಆದರೆ ಬಡ ಮಕ್ಕಳಿಗೆ ಈ ಬ್ಯಾಗ್ಗಳು ಇತರೆ ವಸ್ತುಗಳನ್ನು ವಿತರಣೆ ಮಾಡ್ತಕ್ಕಂಥ ಒಂದು ಪ್ರೇರಣೆಯನ್ನು ದೇವರವರಿಗೆ ಕೊಟ್ಟು ಈ ರೀತಿಯಾಗಿ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಒಂದು ರೀತಿಯಲ್ಲಿ ಈ ಒಂದು ಸಭೆಯನ್ನು ಏರ್ಪಾಡು ಮಾಡಿರ್ತಕ್ಕಂಥದ್ದು ಭಾಳ ಆಶಾದಾಯಕವಾಗಿರ್ತಕ್ಕಂಥ ಸಂಗತಿ. ಮತ್ತು ಈ ಒಂದು ಇದೇ ಒಂದು ಬಡ ಮಕ್ಕಳಿಗೆ ಈ ಪುಸ್ತಕಗಳನ್ನು ಇದನ್ನು ಹಂಚುವುದರ ಜೊತೆಗೆ ಸಮಾಜದಲ್ಲಿ ಅನೇಕ ರೈತರಿಗೆ, ಶೋಷಣೆ ವರ್ಗದವರಿಗೆ, ಹೆಂಗಸರಿಗೆ ಅನೇಕ ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ. ಭಾಳ ಸಂತೋಷ ಆಯಿತು. ಈ ಒಂದು ಸಂಸ್ಥೆಯನ್ನು ದೇವರು ಆರೋಗ್ಯಗಳನ್ನು ಕೊಟ್ಟು ಆ ನಿರ್ದೇಶಕರಿಗೆ ಈ ಒಂದು ನಮ್ಮ ತಾಲೂಕಿನಲ್ಲಿ ಶಾಲೆಗಳಿಗೆ ಮತ್ತು ಅವರು ಹಮ್ಮಿಕೊಂಡಿರ್ತಕ್ಕಂಥ ಅನೇಕ ಯೋಜನೆಗಳನ್ನು ಸುಸೂತ್ರವಾಗಿ ನಡೆಸ್ಕೊಂಡು ಬಂದು ಅವರಿಗೆ ಒಳ್ಳೆಯದಾಗಲಿ ಅಂತ ಬಯಸುತ್ತೇನೆ. ಮತ್ತು ಈ ದಿನದ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಕ್ಕಂಥ ಟಮಟ ಗೋಪಾಲ್ರವರು, ವೈ.ಎನ್. ರೆಡ್ಡಿಯವರು ಹಾಗೂ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಜಗನ್ನಾಥರವರು, ಶಾಲೆಯ ಮುಖ್ಯೋಪಾಧ್ಯಾಯನಿಯರು ಹಾಗೂ ಸಿಬ್ಬಂದಿ ವರ್ಗದವರು, ಪೋಷಕ ವರ್ಗದವರು, ಅಕ್ಕ ತಂಗಿಯರು, ಮಕ್ಕಳು ಎಲ್ಲ ಬಂದಿದ್ದಾರೆ. ಅವರಿಗೆಲ್ಲರಿಗೂ ಸಹ ನಾನು ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಕ್ಕೆ ಮೊಟ್ಟ ಮೊದಲದಾಗಿ ಸಂತೋಷವಾಗ್ತಾಯಿದೆ. ಕಾರಣ ಏನು ಅಂತ ಹೇಳಿದ್ರೆ, ಎಲ್ಲ ಒಂದು ವಿದ್ಯಾಭ್ಯಾಸಕ್ಕಿಂತ, ಎಲ್ಲ ಒಂದು ಕೆಲಸಗಳಿಗಿಂತ ವಿದ್ಯೆ ಅಂತಕ್ಕಂಥದ್ದು ಈಗಿನ ಕಾಲದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶವಾಗಿರ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ನಾವು ಚಿಕ್ಕ ಮಕ್ಕಳಾಗಿ ಓದ್ತಾ ಇದ್ದಂಥ ಸಮಯದಲ್ಲಿ ಮಕ್ಕಳಾದರೆ ಮಕ್ಕಳಿಗೆ ಏನಾದರೂ ಆಸ್ತಿ ಬೇಕಪ್ಪ, ಮನೆ ಕಟ್ಟಬೇಕು, ಅವ್ರಿಗೇನಾದರೂ ಜಮೀನು ಮಾಡಿಕೊಡ್ಬೇಕು, ಅವರೊಂದಷ್ಟು ದುಡ್ಡು ಇಡಬೇಕು ಅಂತಕ್ಕಂಥ ಭಾವನೆ ಇತ್ತು ನಾವು ಚಿಕ್ಕ ಮಕ್ಕಳಾಗಿದ್ದಂಥ ಸಂದರ್ಭದಲ್ಲಿ. ವಿದ್ಯೆಗೆ ಅಷ್ಟೊಂದು ಪ್ರೋತ್ಸಾಹ ಇರಲಿಲ್ಲ. ಆದರೆ ಈಗ ಬರ್ತಾ ಬರ್ತಾ ಏನಾಗಿದೆ, ಏನಿಲ್ಲದೆ ಇರಲಿ, ಅದಕ್ಕೆ ಮಕ್ಕಳಿಗೆ ವಿದ್ಯೆಯನ್ನು ಕೊಟ್ಬಿಟ್ರೆ ಅವ್ರ ಜೀವನವನ್ನು ನಡೆಸ್ಕೊಳ್ತಾರೆ ಅಂತಕ್ಕಂಥ ಒಂದು ಭಾವನೆ ತಾಯಂದಿರಲ್ಲಿ, ಪೋಷಕರಲ್ಲಿ, ಮಕ್ಕಳಲ್ಲಿ ಆ ಭಾವನೆಯನ್ನು ಬರಬೇಕು ಅಂತ ನಾನು ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಅದಕ್ಕೆ ನನ್ನ ಉದಾಹರಣೆಯನ್ನೇ ಹೇಳಬೇಕು ಅಂತ ಹೇಳ್ತೀನಿ. ನಮ್ಮ ಅಜ್ಜಿಯವರು ಲಕ್ಷಾಂತರ ರೂಪಾಯಿ ಸಾಹುಕಾರರಾಗಿದ್ದರು. ನನ್ನನ್ನು ಪ್ರಾಥಮಿಕ ಶಾಲೆ 1ನೇ ತರಗತಿಗೆ ನಮ್ಮ ಮನೆಯಿಂದ DVG ಶಾಲೆಗೆ ಸೇರಿಸೋದಕ್ಕೆ ನನಗೆ ಶೂಟ್ ಹೊಲಿಸಿ, ಹೂನಾರ ಹಾಕಿ, ಬ್ಯಾಂಡ್ ಸೆಟ್ಟಲ್ಲಿ ಕರ್ಕೊಂಡು ಹೋಗಿ ಸೇರಿಸಿದ್ರು. ಅಂದರೆ ಆಗಿನ ಕಾಲದಲ್ಲಿ ಆ ಒಂದು ಅಜ್ಜಿಗೆ ಮಕ್ಕಳು ವಿದ್ಯಾಭ್ಯಾಸವನ್ನು ಕಲೀಲಿ, ಒಳ್ಳೆಯ ಪ್ರಜೆಗಳಾಗಿರ್ತಕ್ಕಂಥ ಒಂದು ಮನೋಭಾವನೆ ಇತ್ತು. ಆಗ ಸೇರಿದಂಥ ನಾನು ಪ್ರಾಥಮಿಕ 6-7ನೇ ತರಗತಿ ಬರೋಷ್ಟರೊಳಗಾಗಿ ನಮ್ಮ ಒಂದು ಗ್ರಾಚಾರನೋ ಏನೋ ಒಂದು ಇದಾಗಿ ಆ ಎಲ್ಲ ಆಸ್ತಿ ಎಲ್ಲ ಹೋಗ್ಬಿಡ್ತು. ನನ್ನ ಜೊತೆಗಿದ್ದಂಥ ಅನೇಕ ಸ್ನೇಹಿತರು ಬಿಡಯ ಏನೋ ಶಾಲೆಗೆ ಹೋಗೋದು, ನಾವು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳೋಣ ಅಂತ ಹೇಳಿದ್ರು. ಆದರೆ ನಮ್ಮ ತಾಯಿಯವರು ಆಗ ಓಲ್ಡ್ LS ಪಾಸ್ ಆಗಿದ್ದರು. ಅವರು ಏನು ಮಾಡಿದ್ರು, ಇಲ್ಲಪ್ಪ ಹಂಗೆಲ್ಲ ಹೋಗಬಾರ್ದು, ನೀವು ಶಾಲೆಗೆ ಹೋಗಬೇಕು ಅಂತ ಹೇಳಿ ನನಗೆ ಪ್ರೋತ್ಸಾಹವನ್ನು ಕೊಟ್ಟು ಅನೇಕ ಒಂದು ಕಷ್ಟಗಳನ್ನೆಲ್ಲ ಅನುಭವಿಸಿ ನನಗೆ ವಿದ್ಯಾಭ್ಯಾಸವನ್ನು ಕೊಡಿಸಿದ್ರು. ನಮ್ಮ ತಾಯಿ ಆಗ ಓಲ್ಡ್ LS ಮಾಡಿದರು. ಆಗ ನಾವು ಬಡವರಾಗಿ ಇರೋದಕ್ಕೆ ಮನೆ ಕೂಡ ಇಲ್ಲದಲ್ಲೇ ಅವ್ರು ಛತ್ರದಲ್ಲಿ ಇರಬೇಕಾಗಿರ್ತಕ್ಕಂಥ ಒಂದು ಸಮಯ ಬಂದಿತ್ತು. ಆಗ ಯಾರೋ ಮಹಾನುಭಾವರು B. ಸುಬ್ಬಯ್ಯ ಅಂತ ಇಂಜಿನಿಯರ್ ಆಗಿದ್ದರು. ಅವರು ನಮ್ಮ ತಾಯಿ ಓಲ್ಡ್ LS ಅಲ್ಲಿ ಯಾವಾಗಲೋ 1935 LS ಪಾಸ್ ಮಾಡಿದರು. ನೋಡಿ, ಅಷ್ಟೊಂದು ಬಡತನ ಇದ್ದರೂ ಸಹ ಸರ್ಟಿಫಿಕೇಟ್ ಇಟ್ಕೊಂಡಿದ್ರು ಅವರು. ಅದರಿಂದ ಏನಾಯಿತು, ನಮ್ಮ ತಾಯಿಯವರು ಉಪಾಧ್ಯಾಯನಿಯರಾಗಿ ನೇಮಕಗೊಂಡರು 1955ರಲ್ಲಿ. ಆಮೇಲೆ ನಮ್ಮನ್ನೆಲ್ಲ ಓದಿಸಿ SLC ಪಾಸ್ ಮಾಡಿದ ಮೇಲೆ 1958ರಲ್ಲಿ ನಾನು ಉಪಾಧ್ಯಾಯನಾಗಿ ಹೋದೆ. ಆಮೇಲಕ್ಕೆ ಬರ್ತಾ ಬರ್ತಾ ನಮ್ಮ ಜೀವನ ಮಟ್ಟವನ್ನು ಉತ್ತಮಿಸ್ಕೊಂಡು, ಅದೇ ನಮ್ಮ ಜೊತೆಗೆ ಓದ್ತಾ ಇದ್ದಂಥ ಸಹಪಾಠಿಗಳೆಲ್ಲ ಭಾಳ ಬಡವರಾಗಿ ಸರಿಯಾಗಿ ಊಟದ ವ್ಯವಸ್ಥೆಯನ್ನು ಕೂಡ ಪಡೆಯೋಕ್ಕಾಗಲಿಲ್ಲ. ನಾನು ಈ ಕಥೆಯನ್ನು ಯಾಕೆ ಈ ಮಟ್ಟಕ್ಕೆ ಬಂದಿದ್ದೀನಿ ಮತ್ತು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಇಲ್ಲಿ ತಾಯಂದಿರೇ ಹೆಚ್ಚಾಗಿ ಸೇರಿದ್ದಾರೆ. ಶಾಲೆಯೊಂದು ಇದು ತಾಯಂದಿರಲ್ಲಿ ಹೇಳ್ತಾರಲ್ಲ ಗಾದೆ, ಏನೋ ಒಂದು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ. ಆ ರೀತಿಯಾಗಿ ಹಿಂದಿನ ಕಾಲದಲ್ಲಿ ಇಷ್ಟು ಮಾತ್ರ ತಾಯಂದಿರು ಶಾಲೆಯ ಒಂದು ಆವರಣಕ್ಕೆ ಬರ್ತಾನೆ ಇರಲಿಲ್ಲ. ತಾಯಂದಿರಾಗಿರ್ತಕ್ಕಂಥ ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳೋದು ಒಂದೇ ಒಂದು ಏನು ಅಂತ ಹೇಳಿದ್ರೆ, ಎಷ್ಟೇ ಕಷ್ಟ ಬರಲಿ ನೀವು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸಿದ್ರೆ ನನ್ನ ಹಾಗೆ ಅವರು ಸಹ ಜೀವನ ಈಗಿನ ಕಾಲದಲ್ಲಿ ನೀನು ವಿದ್ಯೆ ಅನ್ನೋದಿದ್ರೆ ಯಾವುದೋ ಒಂದು ಕೆಲಸವನ್ನು ಹುಡ್ಕೊಂಡು ತಮ್ಮ ಜೀವನವನ್ನು ತಾವು ಮಾಡ್ಕೊಳ್ತಾರೆ ಅಂತಕ್ಕಂಥ ಭಾವನೆ ಜನರಲ್ಲಿ ಮೂಡ್ತಾ ಇದೆ. ಆದ್ದರಿಂದ ನಿಮ್ಮಲ್ಲಿ ಕಳಕಳಿಯಿಂದ ನಾನು ಪ್ರಾರ್ಥನೆ ಮಾಡ್ಕೊಳ್ಳೋದೇನಂತ ಹೇಳಿದರೆ, ಎಷ್ಟೇ ಬಡವರಾಗಲಿ ಏನೇ ಆಗಲಿ ಮಕ್ಕಳನ್ನು ಬೇರೆ ಕೆಲಸಗಳಿಗೆ ನೇಮಕ ಮಾಡೋದಕ್ಕಿಂತ ಮುಖ್ಯವಾಗಿ ಶಾಲೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಳಿಸಿ ಉತ್ತಮ ಪ್ರಜೆಗಳನ್ನಾಗಿ ಮಾಡಿದರೆ ಅವರು ಸತ್ಪ್ರಜೆಗಳಾಗಿ ತಂದೆ ತಾಯಂದಿರಿಗೆ, ಊರಿಗೆ
ಶಾಲೆಗೆ ಒಳ್ಳೆಯ ಕೀರ್ತಿಯನ್ನು ತರ್ತಾರೆ ಅಂತ ಹೇಳ್ತಾ ನಿಮ್ಮಲ್ಲಿ ನಾನು ಭಾಳ ಕಳಕಳಿಯಿಂದ ಮನವಿ ಮಾಡಿಕೊಳ್ತಾ ಇದ್ದೇನೆ. ಮತ್ತು ಈ ದಿವಸ ಈ ಒಂದು ಏರ್ಪಾಟನ್ನು ಮಾಡಿರ್ತಕ್ಕಂಥ ಈ ಒಂದು ಕಾವ್ಯಶ್ರೀ ವ್ಯವಸ್ಥಾಪಕರಿಗೆ ಮತ್ತು ನಿಮ್ಮೆಲ್ಲರಿಗೂ ಇಷ್ಟು ಆಸಕ್ತಿಯಿಂದ ಬಂದಿದ್ದೀರಾ, ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಈ ಶಾಲೆಗೆ ಒಂದು ಇತಿಹಾಸ ಇದೆ. ಏನು ಅಂತ ಹೇಳಿದ್ರೆ, ಈ ಶಾಲೆಯಲ್ಲಿ ಓದಂಥ ಒಬ್ಬ MBA ಮೂರ್ತಿ ಅಂತ ಮಾರ್ಶೆಟ್ಟಿ ವೆಂಕಟರಾಮಯ್ಯ ಅಂತ ಅವರು ಈ ಒಂದು ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯ ಸಂದರ್ಭದಲ್ಲಿ ತನ್ನ ಮಗನನ್ನು ಕಾನ್ವೆಂಟ್ ಸ್ಕೂಲ್ಗೆ ಕಳಿಸ್ದಲೆ ಈ ಶಾಲೆಯಲ್ಲಿ ಅವರನ್ನು ಒಂದು 2ರಿಂದ 4ನೇ ತರಗತಿ ಓದಿಸಿದ್ರು. ಅವರು IPS ಆಗಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಆಗಿ ಮೊನ್ನೆ ನಿಧನರಾದರು. ಅದಕ್ಕೆ ಈ ಶಾಲೆಯ ಅಂತ ಹೇಳಿದ್ರೆ ವಿರೂಪಾಕ್ಷಿ ಶಾಲೆ ಅಂತ ಹೇಳಿದ್ರೆ ಭಾಳ ಒಳ್ಳೆಯ ಶಿಕ್ಷಕ ವೃಂದವನ್ನು ಹಿಂದಿನಿಂದ ನಡೆಸ್ಕೊಂಡು ಬಂದಿದ್ದಾರೆ. ಈಗಿರ್ತಕ್ಕಂಥ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕ ವೃಂದವರು ಭಾಳ ಆಸಕ್ತಿಯಿಂದ ತಾಲೂಕಲ್ಲಿ ಒಳ್ಳೆಯ ಹೆಸರನ್ನು ಗಳಿಸುತ್ತಾ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಕ್ಕಳು ಕೊಡ್ತಾ ಇದ್ದಾರೆ. ಅವ್ರಿಗೂ ಸಹ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ವಂದನೆಗಳನ್ನು ಅರ್ಪಿಸುತ್ತಾ ಹೆಚ್ಚಾಗಿ ಭಾಷಣ ಮಾಡೋದಕ್ಕೆ ಅಂತ ನೀವು ತಾಯಂದಿರಲ್ಲಿ ವಿನಿಮಯ ಮಾಡಿಕೊಳ್ಳುತ್ತೀರಿ ಅಂತ ಹೇಳಿದ್ರೆ, ನಿಮ್ಮ ಮಕ್ಕಳನ್ನು ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಒಂದು ತೊಂದರೆ ಆದರೂ ಸಹ ಮನೆ ಮಠ ಮಾಡಿದರೂ ಸಹ ನೀವು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಅವನ ಸತ್ಪ್ರಜೆಗಳನ್ನು ಮಾಡಿ ಅವರ ಜೀವನ ಮಟ್ಟವನ್ನು ಉತ್ತಮಗೊಳಿಸ್ತೀರ ಅಂತ ಹೇಳ್ತಾ ನನಗೆ ಅವಕಾಶವನ್ನು ಕೊಟ್ಟದ್ದು ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕನ್ನಡ.